ವೀಕ್ಷಕರೇ ನಮಸ್ಕಾರಗಳು. ಇವತ್ತಿನ ಹೈ ವೋಲ್ಟೇಜ್ ಪಂದ್ಯದ ಮತ್ತೊಂದು ಅಪ್ಡೇಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೌದು ವೀಕ್ಷಕರೇ, ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟಾಟಾ IPL ಆವೃತ್ತಿಯ 34ನೇ ಪಂದ್ಯದಲ್ಲಿ RCB ಹಾಗೂ ಪಂಜಾಬ್ ತಂಡವು ಎದುರಾಗಬೇಕಿದ್ದವು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಕಾರಣ ಇಲ್ಲಿಯವರೆಗೆ ಪಂದ್ಯ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ RCB ತಂಡದ ಫ್ಯಾನ್ಸ್ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಮಳೆ ನಿಂತ ಕಾರಣ ದಿಢೀರನೆ ಪಂದ್ಯ ಆರಂಭವಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಪಂದ್ಯ ಆರಂಭವಾಗಿರುವುದಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಹೌದು ವೀಕ್ಷಕರೇ, ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿಸುಮಾರು 7:30ಕ್ಕೆ RCB ಹಾಗೂ ಪಂಜಾಬ್ ನಡುವಿನ ಪಂದ್ಯವು ಆರಂಭಗೊಳ್ಳಬೇಕಿತ್ತು. ಆದರೆ ವೀಕ್ಷಕರೇ, ನಿಮಗೆ ಗೊತ್ತಿರುವಂತೆ ಮಳೆ ಅಡ್ಡಿಯಾದ ಕಾರಣ ಇಲ್ಲಿಯವರೆಗೆ ಪಂದ್ಯವು ಸ್ಥಗಿತಗೊಂಡಿತ್ತು. ಆದರೆ ವೀಕ್ಷಕರೇ, ಇದೀಗ ಜಸ್ಟ್ ಬರುವಂಥ ಅಪ್ಡೇಟ್ಸ್ಗಳ ಪ್ರಕಾರ ಈ ಒಂದು ಪಂದ್ಯವು ದಿಢೀರನೆ ಆರಂಭಗೊಂಡಿದೆ. ಹೌದು, ಈ ಪಂದ್ಯದಲ್ಲಿ RCB ತಂಡಕ್ಕೆ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು, ಅಂಪೈರ್ಸ್ಗಳ ಪ್ರಕಾರ ಈ ಪಂದ್ಯವು ಸಮಯ ಬಹಳವಾಗಿರುವುದರಿಂದ ಕೇವಲ 8 ಓವರ್ಸ್ಗಳ ಪಂದ್ಯ ನಡೆಯಲಿದ್ದು ಮತ್ತು ಈ ಪಂದ್ಯದಲ್ಲಿ RCB ತಂಡವು ಮೊದಲು ಬ್ಯಾಟಿಂಗ್ ಮಾಡಿದರೆ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಅಬ್ಬರಕ್ಕೆ ಪಂಜಾಬ್ ತಂಡವು ಧ್ವಂಸವಾಗಬಹುದೆಂದು ನಮ್ಮ ಮಾಹಿತಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ.